ಆತ್ಮೀಯರೇ, ನಮ್ಮ ರಾಷ್ಟ್ರದ, ನಮ್ಮ ಮಾತೃಭೂಮಿಯ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡಲ್ಪಡುವ ಹೆಸರೆಂದರೆ ಕ್ರಾಂತಿಕಾರಿ ಭಗತ್ ಸಿಂಗ್ ರವರದು. ಧೈರ್ಯ, ಸಾಹಸ, ತ್ಯಾಗ ಹಾಗೂ ದೇಶಭಕ್ತಿಯ ಪ್ರತೀಕ ಭಗತ್ ಸಿಂಗ್. ಭಗತ್ ಸಿಂಗ್ ಎಂದರೆ ಕೇವಲ ಒಂದು ಹೆಸರಲ್ಲ, ಪ್ರತಿಯೊಬ್ಬ ರಾಷ್ಟ್ರ ಪ್ರೇಮಿಗಳಲ್ಲಿ ದೇಶಭಕ್ತಿಯನ್ನು ಸಿಂಚನಗೊಳಿಸುವ, ಪ್ರಜ್ವಲಗೊಳಿಸುವ ಅದ್ಭುತ ಸಂಜೀವಿನಿ ಭಗತ್ ಸಿಂಗ್. ಭಗತ್ ಸಿಂಗ್ ರವರು 1907 ಸೆಪ್ಟೆಂಬರ್ 27ನೇ ದಿನಾಂಕದಂದು ಅಂದಿನ ಪಂಜಾಬ್ ಪ್ರಾಂತದ ಬಾಂಗಾ ಎಂಬ ಹಳ್ಳಿಯಲ್ಲಿ ಕಿಶನ್ ಸಿಂಗ್ ಹಾಗೂ ವಿದ್ಯಾವತಿ ದೇವಿಯವರ ಪುಣ್ಯಗರ್ಭದಲ್ಲಿ ಜನ್ಮ ತಳೆದಿದ್ದಾರೆ. ಭಗತ್ ಸಿಂಗ್ ರವರು 12 ವರ್ಷದ ಒಬ್ಬ ಬಾಲಕ ಯಾವ ಜನರಲ್ ಡಯರ್ನ 1919 ಏಪ್ರಿಲ್ 13ರಂದು ಅಮೃತ್ಸರದ ಜಲಿಯನ್ ವಾಲಾ ಬಾಗ್ನಲ್ಲಿ ನಡೆದ ಪೈಶಾಚಿಕ ಕೃತ್ಯದಲ್ಲಿ ಸುಮಾರು 1500ಕ್ಕಿಂತಲೂ ಹೆಚ್ಚು ದೇಶಭಕ್ತರು ತಮ್ಮ ಪ್ರಾಣವನ್ನು ಸಮರ್ಪಣೆ ಮಾಡಿದ್ದಾರೆ. ಆ ಪೈಶಾಚಿಕ ಕೃತ್ಯ ನಡೆದ ಆ ವೀರಭೂಮಿಗೆ, ಪುಣ್ಯಭೂಮಿಗೆ ಭಗತ್ ಸಿಂಗ್ ಬಾಲಕ 12 ವರ್ಷದ ಬಾಲಕನಿದ್ದಾಗ ಅಲ್ಲಿಗೆ ಭೇಟಿ ನೀಡಿ ಆ ದೇಶಭಕ್ತರ ರಕ್ತದಿಂದ ಸಮ್ಮಿಳಿತವಾದ ರಕ್ತದ ಮಣ್ಣನ್ನು ತನ್ನ ಊಟದ ಡಬ್ಬಿಯಲ್ಲಿ ತುಂಬಿಕೊಂಡು ಉಪವಾಸ ತನ್ನ ಮನೆಗೆ ಹಿಂದಿರುಗಿದಾಗ ಅವನ ಉಪವಾಸಕ್ಕೆ ಕಾರಣವೇನು ಎಂದು ಅವರ ಸಹೋದರಿ ತಿಳಿದಾಗ ಯಾವ ಬ್ರಿಟಿಷರು ನಮ್ಮ ದೇಶದ ಮುಗ್ಧ ಜನರ ಹತ್ಯೆಗೆ ಕಾರಣರಾದ ಜನರಲ್ ಡಯರ್ ಹಾಗೂ ಬ್ರಿಟಿಷ್ ಸಾಮ್ರಾಜ್ಯದ ಆಧಿಪತ್ಯವನ್ನು ಕೊನೆಗಾಣಿಸಿ ಆ ನೆಲದಲ್ಲಿಯೇ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕೆಂಬ ಉತ್ಕಟ ಇಚ್ಛೆಯನ್ನು ಹೊಂದಿದ ಬಾಲಕ ರಾವಿ ನದಿಯ ದಡದಲ್ಲಿ ಕುಳಿತು ತನ್ನ ದೇಹದ ಬಣ್ಣವನ್ನು ನೀರಿನೊಂದಿಗೆ ಬೆರೆಸಿ 4 ನದಿಗಳಿಂದ ಕೂಡಿದ ರಾವಿ ನದಿಯಲ್ಲಿ ಸ್ವಾತಂತ್ರ್ಯದ ಒಂದು ಪ್ರವಾಹವನ್ನು ಕಂಡವನಂತೆ ಕಲ್ಪನೆ ಮಾಡಿಕೊಳ್ತಾನೆ ಆ ಬಾಲಕ. ಅವರೇ ಕ್ರಾಂತಿಕಾರಿ ಭಗತ್ ಸಿಂಗ್. ಮುಂದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಂಕ್ವಿಲಾಬ್ ಜಿಂದಾಬಾದ್, ಕ್ರಾಂತಿಯು ಚಿರಾಯುವಾಗಲಿ ಎಂಬ ಅದ್ಭುತ ಜಯಘೋಷದೊಂದಿಗೆ ಬ್ರಿಟಿಷರಿಗೆ ಸಿಂಹ ಸ್ವಪ್ನನಾದ ವೀರ, ಧೀರ, ದೇಶಭಕ್ತ ಯುವಕ ಭಗತ್ ಸಿಂಗ್. ಮುಂದೆ ಸುಖದೇವ್ ರಾಜ್ಗುರು, ಚಂದ್ರಶೇಖರ್ ಆಜಾದ್, ಬುಟಕೇಶ್ವರ ದತ್ತ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಇಂಥ ಅನೇಕ ದೇಶಭಕ್ತ ಯುವಕರೊಂದಿಗೆ ಜೊತೆಗೂಡಿ ಭಾರತ ನೌಜವಾನ್ ಸಭಾ, ಹಿಂದೂಸ್ತಾನ್ ಗಣತಂತ್ರ ಸಂಘಟನೆಗಳನ್ನು ಸ್ಥಾಪಿಸುವುದರೊಂದಿಗೆ ಕಾನ್ಪುರ, ಲಾಹೋರ, ಝಾನ್ಸಿ, ಕಲ್ಕತ್ತಾ ಈ ರೀತಿ ಅನೇಕ ದೇಶದ ಮೂಲೆಗಳಲ್ಲಿ ಬ್ರಿಟಿಷರೊಂದಿಗೆ ಆಂದೋಲನಗಳನ್ನು ಹಮ್ಮಿಕೊಂಡು ಬ್ರಿಟಿಷರ ಎದೆನಡುಗಿಸಿದಂಥ ಭಗತ್ ಸಿಂಗ್, ಕ್ರಾಂತಿಕಾರಿ ಭಗತ್ ಸಿಂಗ್ ತನ್ನದೇ ಆದ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಪಡೆದಿದ್ದಾರೆ. 1924ರಲ್ಲಿ BA ತರಗತಿಯಲ್ಲಿ ಓದುತ್ತಿದ್ದಾಗ ಅವರಿಗೆ ಮನೆಯಿಂದ ಒಂದು ಪತ್ರ ಬರುತ್ತೆ. ಭಗನ್ವಾಲಾ ಅವರ ಹೆಸರು, ಅಂದರೆ ಅದೃಷ್ಟವಂತ ಎಂದರ್ಥ. ಭಗನ್ವಾಲಾ, ಭಗತ್ ಸಿಂಗ್, ನಿನಗೆ ಈಗ ಯುವಕನ ವಯಸ್ಸು, ಮದುವೆಯಾಗುವ ವಯಸ್ಸು, ಆದ್ದರಿಂದ ಸ್ವಾತಂತ್ರ್ಯ ಸಂಗ್ರಾಮದ ಯಾವ ಗೊಡವೆಯೂ ನಿನಗೆ ಬೇಡ. ಅದರಲ್ಲಿ ನೀನು ಸಿಲುಕಿಕೊಳ್ಳದೆ ಊರಿಗೆ ಬಂದು ವಿವಾಹವಾಗಿ ಸಂತೋಷದಿಂದ ನಿನ್ನ ಸಾಂಸಾರಿಕ ಜೀವನವನ್ನು ನಡೆಸು ಎಂದು ಪತ್ರ ಬರೆದಾಗ ಆ ಯುವಕ ತನ್ನ ತಂದೆ ತಾಯಿ ಹಾಗೂ ಅಜ್ಜಿಗೆ ಬರೆದ ಪತ್ರದ ಉತ್ತರ ಎಂಥವರಲ್ಲಿಯೂ ಕೂಡ ರಾಷ್ಟ್ರ ಪ್ರೇಮವನ್ನು ಉದ್ದೀಪನಗೊಳಿಸದೇ ಇರಲಾರದು. ನಾನು ನನ್ನ ಉದಾತ್ತ ದೇಹವನ್ನು ನನ್ನ ರಾಷ್ಟ್ರಕ್ಕಾಗಿ ಸಮರ್ಪಿಸಿದ್ದೇನೆ. ನನ್ನ ತನುಮನ ಧನವನ್ನೆಲ್ಲ ರಾಷ್ಟ್ರಕ್ಕಾಗಿ ಅರ್ಪಿಸಿದ್ದೇನೆ. ದಾಸ್ಯದಲ್ಲಿ ತೊಳಲುತ್ತಿರುವ ಈ ನನ್ನ ರಾಷ್ಟ್ರ ಭಾರತದಲ್ಲಿ ನನ್ನ ಮದುವೆ ಏನಾದರೂ ಆಗುವುದಿದ್ದರೆ ಅದು ಮೃತ್ಯು ಎಂಬ ಪತ್ನಿ ಜೊತೆಗೆ ಮಾತ್ರ. ನನ್ನ ಮದುವೆಯ ಮೆರವಣಿಗೆಯಲ್ಲಿ ಭಾಗವಹಿಸುವ ಇತರರೆಂದರೆ ನನ್ನ ರಾಷ್ಟ್ರಕ್ಕಾಗಿ ತಮ್ಮ ಪ್ರಾಣಾರ್ಪಣೆ ಮಾಡಿದ, ತ್ಯಾಗ ಬಲಿದಾನಗೈದ ಹುತಾತ್ಮರಷ್ಟೇ. ಆದ್ದರಿಂದ ನನ್ನನ್ನು ನನ್ನ ರಾಷ್ಟ್ರ ಸೇವೆಗಾಗಿ ನನ್ನನ್ನು ಬಿಟ್ಟು ಬಿಡಿ ಎಂದು ತನ್ನ ತಂದೆ ತಾಯಿಗೆ ಕೋರಿಕೆಯನ್ನು ಸಲ್ಲಿಸ್ತಾನೆ ಆ ಯುವಕ ಭಗತ್ ಸಿಂಗ್. ಅಂಥ ಭಗತ್ ಸಿಂಗ್ ಮುಂದೆ ಅನೇಕ ರಾಷ್ಟ್ರೀಯ ಆಂದೋಲನಗಳಲ್ಲಿ ತೊಡಗಿ
1929 ಏಪ್ರಿಲ್ 8ರಂದು ಸೆಂಟ್ರಲ್ ಹಾಲ್ನಲ್ಲಿ ಬಾಂಬ್ ಸ್ಫೋಟಿಸಿದಾಗ ಆ ಬ್ರಿಟಿಷರಲ್ಲಿ ನಡುಕ ಉಂಟಾಗ್ತದೆ. ಅದನ್ನೇ ಮುಂದುವರಿದ ಭಾಗವಾಗಿ ಭಗತ್ ಸಿಂಗ್ನನ್ನು ಲಾಹೋರ್ ಪಿತೂರಿ ಮೊಕದ್ದಮೆ ಅಂತ ನಾವೇನು ಕರಿತೀವಿ, ಜೈಲಿಗೆ, ಲಾಹೋರ್ನ ಜೈಲಿಗೆ ಅವ್ರನ್ನ ಕಳಿಸ್ತಾರೆ. ಆಗ ಭಗತ್ ಸಿಂಗ್ ಒಂದು ಮಾತು ಹೇಳ್ತಾರೆ, ನೀವು ನನ್ನನ್ನು ಕೊಲ್ಲಬಹುದು, ಆದರೆ ನನ್ನ ವಿಚಾರಗಳನ್ನಲ್ಲ. ನನ್ನ ವಿಚಾರಗಳು, ನನ್ನ ರಾಷ್ಟ್ರಭಕ್ತಿ, ನನ್ನ ದೇಶಭಕ್ತಿ ಸೂರ್ಯ ಚಂದ್ರ ಇರುವವರೆಗೂ ಕೂಡ ಅದು ಪ್ರಸ್ತುತವಾಗಿರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಮುಂದುವರೆದ ಭಾಗವಾಗಿ ಬ್ರಿಟಿಷರು 1931 ಮಾರ್ಚ್ 23ರಂದು ಭಗತ್ ಸಿಂಗ್, ಸುಖದೇವ್ ರಾಜ್ಗುರುರವರನ್ನು ಗಲ್ಲಿಗೇರಿಸ್ತಾರೆ. ಗಲ್ಲಿಗೇರಿಸುವ ಸಂದರ್ಭದಲ್ಲಿ 5 ಜನ ಬ್ರಿಟಿಷ್ ಅಧಿಕಾರಿಗಳಿದ್ದರು. 5 ಜನ ಬ್ರಿಟಿಷ್ ಅಧಿಕಾರಿಗಳಿಗೆ ಭಗತ್ ಸಿಂಗ್ ಹೇಳ್ತಾರೆ, ನೀವು 5 ಜನ ಅದೃಷ್ಟವಂತರು, ಏಕೆಂದರೆ ರಾಷ್ಟ್ರಕ್ಕಾಗಿ, ಸ್ವಾತಂತ್ರ್ಯದ ಪ್ರಾಪ್ತಿಗಾಗಿ, ತಾಯ್ನಾಡಿನ ಮುಕ್ತಿಗಾಗಿ ಯುವಕರು, ಈ ರಾಷ್ಟ್ರದ ಯುವಕರು ನೇಣುಗಂಬಕ್ಕೆ ಕೊರಳನ್ನು ಕೊಡ್ತಕ್ಕಂಥ ಪವಿತ್ರವಾದ ದೃಶ್ಯವನ್ನು ನೋಡೋ ಭಾಗ್ಯ ನಿಮ್ಮ 3 ಜನ ಬ್ರಿಟಿಷ್ ಅಧಿಕಾರಿಗಳಿಗಿದೆ, ಆದರೆ ನನ್ನ ದೇಶದ 33 ಕೋಟಿ ಜನರಿಗಿಲ್ಲ. ಅದಕ್ಕೆ ನೀವು ಭಾಗ್ಯವಂತರು ಅನ್ನುವಂಥ ಮಾತನ್ನು ಭಗತ್ ಸಿಂಗ್ ಹೇಳಿ ತನ್ನ ನೇಣುಗಂಬವನ್ನು ತನ್ನ ಕೊರಳಿಗೆ ಹಾಕಿಕೊಂಡು ಇಂಕ್ವಿಲಾಬ್ ಜಿಂದಾಬಾದ್, ಕ್ರಾಂತಿ ಚಿರಾಯುವಾಗಲಿ ಎನ್ನುವ ಘೋಷದೊಂದಿಗೆ ರಾಷ್ಟ್ರಕ್ಕಾಗಿ ತನ್ನ ಪ್ರಾಣವನ್ನು ಸಮರ್ಪಣೆ ಮಾಡಿ ಹುತಾತ್ಮರಾಗ್ತಾರೆ ಭಗತ್ ಸಿಂಗ್. ಆದ್ದರಿಂದ ಅಂಥ ಭಗತ್ ಸಿಂಗ್ ನಮ್ಮ ರಾಷ್ಟ್ರದಲ್ಲಿ ಯಾವತ್ತಿಗೂ ಪ್ರಸ್ತುತ. ತಾಯಿ ಹಾಗೂ ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಎಂದು ಭಾವಿಸುತ್ತಾ, ನಾನು ಸತ್ತ ಮೇಲೂ ನನ್ನ ಉಸಿರಿನಲ್ಲಿ ದೇಶದ ಪ್ರಾಣ ಇರುತ್ತದೆ, ನನ್ನ ಮಣ್ಣಿನಿಂದಲೂ ದೇಶದ ಕಂಪು ಬರುತ್ತದೆ ಎನ್ನುವ ಅಖಂಡ ರಾಷ್ಟ್ರಭಕ್ತಿಯ ವಾಕ್ಯದೊಂದಿಗೆ ಭಗತ್ ಸಿಂಗ್ ಇಂದು ಪ್ರತಿಯೊಬ್ಬ ರಾಷ್ಟ್ರದ ಮನೆ ಮನಗಳಲ್ಲಿ ತಮ್ಮದೇ ಆದ ವಿಶಿಷ್ಟ ಸ್ಥಾನವನ್ನು ಪಡೆದಿದ್ದಾರೆ. ಅಂಥ ಭಗತ್ ಸಿಂಗ್, ನಿನ್ನ ಧರ್ಮ ಯಾವುದು ಎಂದು ಒಂದು ಸಲ ಕೇಳಿದಾಗ ನನ್ನದು ದೇಶಭಕ್ತಿಯ ಪಂಥ ಎನ್ನುವ ಉತ್ತರವನ್ನು ಆ ವ್ಯಕ್ತಿಗೆ ಕೊಟ್ಟಾಗ ಆ ಭಗತ್ ಸಿಂಗ್ನಲ್ಲಿರ್ತಕ್ಕಂಥ ರಾಷ್ಟ್ರಭಕ್ತಿ ಎಂಥ ಅಚಲವಾದದ್ದು ಎನ್ನುವುದನ್ನು ನಾವೆಲ್ಲರೂ ಮನಗಾಣಬೇಕಾಗಿದೆ. ಆದ್ದರಿಂದ ಈ ಸ್ವಾತಂತ್ರ್ಯದ ತಿಂಗಳಿನಲ್ಲಿ, ಸ್ವಾತಂತ್ರ್ಯದ ಜ್ವಾಲೆಯ ಈ ಸಮರಸದ ಆಗಸ್ಟ್ ತಿಂಗಳು ನಮ್ಮ ರಾಷ್ಟ್ರದ ಪಾಲಿಗೆ ಬಹುದೊಡ್ಡ ಪವಿತ್ರವಾದ ತಿಂಗಳು. ಈ ತಿಂಗಳಿನಲ್ಲಿ ನಾವು ರಾಷ್ಟ್ರಭಕ್ತ ಭಗತ್ ಸಿಂಗರನ್ನು ನಾವೆಲ್ಲರೂ ನೆನೆಯೋಣ, ಅವರ ತ್ಯಾಗ ಬಲಿದಾನವನ್ನು ನೆನೆಯೋಣ, ಅವರ ವಿಶಿಷ್ಟ ಸೇವೆಯನ್ನು ನೆನೆಯೋಣ ಅಂತ ಹೇಳ್ತಾ, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ನವ ಭಾರತದ ಲೀಲೆ ಎಂಬ ಉಕ್ತಿಯಂತೆ ಭಗತ್ ಸಿಂಗ್, ಸುಖದೇವ್ ರಾಜ್ಗುರು ಈ ರಾಷ್ಟ್ರದ ಪ್ರತಿಯೊಬ್ಬ ಭಾರತೀಯರ ಮನೆ ಹಾಗೂ ಮನಗಳಲ್ಲಿ ಚಿರಸ್ಥಾಯಿಯಾಗಿದ್ದಾರೆ. ಎಲ್ಲ ದೇಶಭಕ್ತರಿಗೆ ಮಾದರಿಯಾಗಿದ್ದಾರೆ. ಅಂಥ ದೇಶಭಕ್ತರ, ಹುತಾತ್ಮರ ತ್ಯಾಗ ಬಲಿದಾನಗಳನ್ನು ನಾವೆಲ್ಲರೂ ಇಂದು ಸ್ಮರಿಸೋಣ ಅಂತ ಹೇಳ್ತಾ, ಕ್ರಾಂತಿ ಚಿರಾಯುವಾಗಲಿ. ಭಗತ್ ಸಿಂಗ್ ಹಾಗೂ ಸುಖದೇವ್ ರಾಜ್ಗುರು ಇವರಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸುತ್ತೇನೆ.